ಸೊ ಸಾಕಷ್ಟು ಜನ ಇಲ್ಲಿ ಬರೋರು ಪುಸ್ತಕಗಳನ್ನ ಗಿಫ್ಟ್ ಆಗಿ ಕಳಿಸ್ತಾರೆ. ಕುರಿ ತಲೆ ಇದೆಯಲ್ಲ ಅದರೊಳಗೆ ಬುದ್ಧ ಆದ್ರೆ ಹೆಂಗೆ ಅಂತ ಅವನು ಮೆಟಲ್ ನಲ್ಲಿ ಮಾಡಿದ್ದಾರೆ. ಪ್ರಕಾಶ್ ರೈ ಅವರು ಇದಕ್ಕೆ ಟೈಮ್ ಹೇಗೆ ಕೊಡ್ತಾರೆ? ಬಿಸಿಯೆಸ್ಟ್ ಮ್ಯಾನ್ ಆನ್ ದಿಸ್ ಅರ್ತ್ ಇಸ್ ದ ಒನ್ ಹೂ ಹಸ್ ಲಿಟಲ್ ಮೋರ್ ಟೈಮ್. ಪ್ರಕಾಶ್ ರೈ ಅವರು ಯಾವಾಗಲೂ ಟೀಕೆ ಟಿಪ್ಪಣಿಗಳಿಗೆ ಸುಮ್ಮನೆ ವಿನಾಕಾರಣ. ದೇಹಕ್ಕೆ ಗಾಯ ಆದ್ರೆ ನಾವು ಸುಮ್ಮನಿದ್ರು ವಾಸಿ ಆಗ್ಬಿಡುತ್ತೆ, ಆದ್ರೆ ದೇಶಕ್ಕೆ ಗಾಯ ಆದ್ರೆ ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ. ಹೊತ್ತಿ ಉರಿತಿರೋ ದೀಪವನ್ನು ನಮಸ್ಕಾರ ಮಾಡಿದ್ರು ಜನ, ಅದನ್ನ ಹೊತ್ತಿಸಿದ ಬೆಂಕಿ ಕಡ್ಡಿಯನ್ನ ನಮಸ್ಕಾರ ಮಾಡಿದ ಈ ಕವಿ ಯಾಕೆ ಅಂತ ಕೇಳಿದ್ರೆ ಹೊತ್ತು ಉರಿಯೋದಕ್ಕಿಂತ ಹೊತ್ತಿದ್ದು ದೊಡ್ಡದಲ್ವಾ. ಒಂದಿಷ್ಟು ಪುಸ್ತಕಗಳನ್ನ ನಾನು ಗಮನಿಸಿದೆ. ಹೌದು, ಅಂದ್ರೆ ಬೇರೆ ಬೇರೆ ತರದ ಪುಸ್ತಕಗಳು ಬೇಕು. ಸೊ ಸಾಕಷ್ಟು ಜನ ಇಲ್ಲಿ ಬರೋರು ಪುಸ್ತಕಗಳನ್ನ ಗಿಫ್ಟ್ ಆಗಿ ಕಳಿಸ್ತಾರೆ. ಓಕೆ, ಇಲ್ಲಿಗೆ ಇದಲ್ಲದೆ ಒಂದು ಡಿಜಿಟಲ್ ಲೈಬ್ರರಿ ಇದೆ, ಇಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದೆ. ಸೊ ಪ್ರಪಂಚದ ಬೇರೆ ಬೇರೆ ಕಡೆ ಇರೋ ಪುಸ್ತಕಗಳನ್ನು ಕೂಡ ಅವರು ಅದರಲ್ಲಿ ಓದ್ಕೋಬಹುದು. ಯಾಕಂದ್ರೆ ಓದುವ ಅಭ್ಯಾಸ ಇಂಪಾರ್ಟೆಂಟ್. ಆ ತರದೊಂದು ಸ್ಪೇಸ್ ಮಾಡಿದೀವಿ ಇಲ್ಲಿ. ಬಹುಶಃ ನಾನು ಇದನ್ನೆಲ್ಲ ಗಮನಿಸ್ತೇನೆ ಸರ್, ಎಲ್ಲ ಕಟ್ಟಿಗೆ ಮೂಲಕನೇ ನೀವು. ಅಂದ್ರೆ ಹೌದು, ಅದು ವೇಸ್ಟ್ ಇಲ್ಲಿ ಬಿದ್ದಿರೋ ಕಿಟಿಗೆ ಮರಗಳಿರುತ್ತಲ್ಲ, ಅದನ್ನ ಇಟ್ಕೊಂಡು ಒಂದ್ ಸ್ವಲ್ಪ ಬ್ರೇಕ್ ಮಾಡಿದ್ರೆ ಒಂದು ಎಸ್ಥೆಟಿಕ್ ಸೆನ್ಸ್ ಬೇಕಲ್ಲ, ಒಂದು 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 ಅಭಿರುಚಿ ಬೇಕಲ್ಲ ಮನುಷ್ಯನಿಗೆ. ಕುತ್ಕೊಂಡು ಕೂಡ ಓದ್ಬೋದು. ಇಲ್ಲಿ ಕುತ್ಕೊಂಡು ಓದ್ತಾರೆ, ಇಲ್ಲಿ ಕುತ್ಕೊಂಡು ಓದ್ತಾರೆ, ಅಲ್ಲೊಂದು ಮೀಟಿಂಗ್ ನಡೀತಾ ಇರ್ತದೆ. ಇವಾಗ ಹಂಗೆ ಇಲ್ಲಿ ಇವಾಗ ನೋಡಿ, ಇವಾಗ ಸುದೇಶ್ ಮಹಾನ್ ರವರ ಸ್ಕಲ್ಪ್ಚರ್ ಇದು, ಇದನ್ನ ಅಬ್ದುಲ್ಲಾಸ್ ಬುದ್ಧ ಅಂತೀವಿ. ನಾನು ಸಣ್ಣ ವಯಸ್ಸಿನಲ್ಲಿ ಮಟನ್ ತರಕ್ ಹೋದಾಗ ಅವನು ಅಬ್ದುಲ್ಲಾ ಅನ್ನೋನು, ಅವನು ಬುದ್ಧನ ಪ್ರಿಯ ಆಗಿದ್ದಾನೆ. ಬುದ್ಧನ ಫೋಟೋ ಇತ್ತು ಮಟನ್ ಅಂಗಡಿಲಿ. ಸೊ ಇವನು ಒಂದು ಬ್ಯೂಟಿಫುಲ್ ಪೊಯಮ್ ಬರ್ದಿದ್ದ ನಮ್ಮ ಸುದೇಶ್ ಮಹಾನ್. ಅದಕ್ಕೆ ಒಂದು ಆ ಮಟನ್ ಅಂಗಡಿಲಿ ಕೂತಿರೋ ಒಂದು ಕುರಿ ತಲೆ ಇದೆಯಲ್ಲ ಅದರೊಳಗೆ ಬುದ್ಧ ಆದ್ರೆ ಹೆಂಗೆ ಅಂತ ಅವನು ಮೆಟಲ್ ನಲ್ಲಿ ಮಾಡಿದ್ದಾರೆ. ನಮ್ಮ ಕಾರಂತರು ಇದನ್ನು ಕೂಡ ಅವರೇ ಮಾಡೋದು, ಕೈ ಹಿಂಗ್ ಕೂತಿರೋರು ಅವರು. ಆ ತರದ್ದು ಸ್ಪೇಸ್ ಒಳಗಡೆ ಬಂದ ತಕ್ಷಣ ಆ ಫೀಲೇ ಬೇರೆ ಸರ್. ಆಮೇಲೆ ಈ ಪಿಕ್ಚರ್ಸ್ನೆಲ್ಲ ಗಮನಿಸ್ತೇವೆ ಸರ್, ಇಲ್ಲಿ ಬಂದಿರತಕ್ಕಂತ ಅಂದ್ರೆ ಈಗ ಮಂಗಳೂರು ಮತ್ತು ಚಿಕ್ಕಮಗಳೂರಿನಲ್ಲಿ ಫೆಸ್ಟಿವಲ್ ಮಾಡಿದ್ವಲ್ಲ, ಆ ಫೆಸ್ಟಿವಲ್ ನಲ್ಲಿ ರಂಗಭೂಮಿಗೆ ಚಿತ್ರಕಲೆನೂ ಇಂಪಾರ್ಟೆಂಟ್ ಅಲ್ಲ. ಸೊ ಅಲ್ಲಿಯ ಲೋಕಲ್ ಚಿತ್ರಕಲಾವಿದರು ಬಂದು ನಿರ್ದಿಗಂತದ ಫೆಸ್ಟಿವಲ್ ಅಲ್ಲಿ ಅಲ್ಲಿಯೇ ಆನ್ ಸ್ಪಾಟ್ ಬ್ಯೂಟಿಫುಲ್ ನಿರ್ದಿಗಂತ ಮೂಡ್ಸ್ ನ ಪೇಂಟಿಂಗ್ಸ್ ಮಾಡ್ತಾ ಹೋದ್ರು. ಅದನ್ನ ನಮಗ್ ಕೊಟ್ರು, ಅದ್ರ ನೆನಪಿಗೆ ನಾವ್ ಇಟ್ಕೊಂಡಿದೀವಿ. ಅದ್ಭುತ ಸರ್. ಅಂದ್ರೆ ಒಟ್ಟು ಒಳಗ್ ಬಂದ ತಕ್ಷಣ ನಿಮಗೆ ಬೇರೆನೇ ಪ್ರಪಂಚ ಕಾಣುತ್ತೆ. ಅಂದ್ರೆ ಕಲರ್ಫುಲ್ ಜಗತ್ತಲ್ಲಿ ಮಿಂದೆದ್ದವರು ಇಲ್ಲಿ ಬಂದ ತಕ್ಷಣ ಬೇರೆ ಇನ್ನೊಂದು ಲೋಕ ಸೃಷ್ಟಿ ಆಗ್ತದೆ. ಮನುಷ್ಯ ಹಲವು ಲೋಕಗಳಲ್ಲಿ ಸಂಚಾರ ಮಾಡ್ಬೇಕಲ್ವಾ. ನಿಜ ಸರ್. ಅದ್ರಲ್ಲೂ ಯಾರೋ ಕೇಳ್ತಿದ್ರು, ಏನ್ ಸರ್ ನೀವು ಶೂಟಿಂಗ್ ಕಮ್ಮಿ ಮಾಡ್ಬಿಟ್ಟಿದ್ದೀರಾ, ಕೆಲಸ ಮಾಡಿ ಫ್ರೀ ಇದೀರಾ ಅಂತ. ನಾನು 24 ಗಂಟೆ ಕೆಲಸ ಮಾಡ್ತೀನಿ, ನಿಮ್ಗೆ ಏನ್ ಹೇಳಿ. ಕೆಲಸ ನಡೀತಾ ಸಿನಿಮಾ ಶೂಟಿಂಗ್ ಮಾಡೋದು ಕೆಲಸನೇ, ವ್ಯವಸಾಯ ಮಾಡೋದು ಕೆಲಸನೇ, ರಂಗಭೂಮಿಯ ಕೆಲಸ ಮಾಡೋದು ಕೆಲಸನೇ, ಎಲ್ಲವೂ ಕೆಲಸನೇ ತಾನೆ. ಇಲ್ಲಿ ಕಬ್ಬು ಬೆಳಿತಿರ್ತಾರೆ, ನಮ್ಮಲ್ಲಿ ಒಂದು ಕಬ್ಬಿನ ಮಿಷಿನ್ ಇದೆ, ನಾವೇ ಕಬ್ಬಿನ ಹಾಲು ಮಾಡ್ಕೊಂಡು ಕುಡಿತೀವಿ. ನಮ್ಮ ಮಕ್ಕಳು ನಮ್ಮ ವಿಳೆದಲ್ಲೇ ನಾವೇ ಬೆಳೆಸ್ಕೊಳ್ತೀವಿ. ಒಂದು ಪುಟ್ಟ ಹಳ್ಳಿನೇ ವಾತಾವರಣನೇ ಸೃಷ್ಟಿ ಮಾಡ್ಬೇಕು. ಎಸ್ ಸರ್. ಆಮೇಲೆ ಹೀಗೆ ಮುಂದೆ ಹೋದ್ರೆ ಇಲ್ಲೊಂದು ಮನೆ ಏನೋ ಬಗ್ಗೆ ಮಾತಾಡ್ತಾರೆ. ಅಲ್ಲಿ ಕೆಲಸ ಮಾಡ್ತಿದ್ಲು ಅವಳು, ಬಹಳ ಅದ್ಭುತವಾದ ಹೆಣ್ಮಗಳು, ಊರಿನವ್ರು, ಬಡವರು. ಆಕೆ ಮಗನಿಗೆ ಮದುವೆ ಆಗಿಲ್ಲ ಅಂದ್ಲು. ಯಾಕೆ ಅಂದೆ, ಮನೆ ಸೋರ್ತಾ ಇದೆ ಅಣ್ಣ ಅಂದ್ಲು. ಹೋಗಿ ನೋಡಿದ್ವಿ, ಮನೆ ಕಟ್ಕೊಡ್ತೀನಿ ಬಿಡಮ್ಮ ಮಗಳೇ ಅಂತ ಹೇಳಿ ಒಂದು ಮನೆ ಕಟ್ಕೊಟ್ವಿ ಅಷ್ಟೇ. ಯಾವ ಸರ್ಕಾರಕ್ಕೂ ಅರ್ಜಿ ಹಾಕೋ ಅವಶ್ಯಕತೆ ಇರಲಿಲ್ಲ. ಅಂದ್ರೆ ಎಲ್ಲವೂ ಸರ್ಕಾರನೇ ಮಾಡ್ಬೇಕು ಅಂತ ಇಲ್ವಲ್ಲ ಗೆಳೆಯ, ಉಳ್ಳವರು ಮಾಡ್ಬೇಕಲ್ಲ. ನಾವು ಎಲ್ಲಾನು ಸರ್ಕಾರನೇ ಮಾಡ್ತಾ ಕೂತ್ಕೊಳ್ಳೋದಲ್ವಾ. ಇವತ್ತು ದೇಶದಲ್ಲಿ ಕೆರೆ ಕೊಳಗಳನ್ನ ಸರ್ಕಾರ ಅಲ್ಲ ಕಟ್ಟಿದ್ದು, ಸೂಳೆ ಕೆರೆ ಅಂತಾರೆ, ಇನ್ನೊಂದ್ ಕೆರೆ ಅಂತಾರೆ, ಜನರೇ ಕಟ್ಟೋದು. ಎಲ್ಲವನ್ನೂ ಸರ್ಕಾರ ಮಾಡ್ಬೇಕು ಅಂತ ಯಾಕೆ ನಮ್ಮ ಹತ್ರ ಇದೆಯಲ್ಲ. ಇದೆ ಅಂದ್ರೆ ನಾವೇನು ದಾನ ಧರ್ಮ ಅಲ್ಲ, ನಮಗೆ ಬೇಕಾದಕ್ಕಿಂತ ಹೆಚ್ಚಿದೆ, ಅದನ್ನ ಹಿಂಗ್ ಖರ್ಚು ಮಾಡೋದು ಒಳ್ಳೆ ತಾನೆ ಸರ್. ಇದು ಹಾಲ್ ಅಲ್ಲ ಸರ್, ಇದು ರಂಗ ತರಬೇತಿ. ಇದೊಂದು ಸರ್ಕ್ಯುಲರ್ ಥಿಯೇಟರ್ ಮಾಡಿದೀವಿ. ಬ್ಯೂಟಿಫುಲ್ ಒಂದು ಸ್ಟೇಜ್ ಇದೆ. ಇಲ್ಲಿ ಸಿನಿಮಾ ಪ್ರೊಜೆಕ್ಷನ್ಸ್, ರಾತ್ರಿ ಹೊತ್ತು ಮಕ್ಕಳು ಪ್ರಪಂಚದ ಶ್ರೇಷ್ಠ ಸಿನಿಮಾಗಳನ್ನ ನೋಡ್ಲಿಕ್ಕೆ ಅವರ ಸ್ಟಡಿ ಸ್ಪೇಸ್ ನಲ್ಲಿ 4 ಕಡೆ ರೂಮ್ಗಳಿದೆ. 5 ಜನ ಉಳ್ಕೋಬಹುದು, ಅಟ್ಯಾಚ್ ಟಾಯ್ಲೆಟ್ಸ್ಗಳಿವೆ. ಅಲ್ಲ, ಇಲ್ಲಿ ಒಂದು 30 ಜನ ಉಳ್ಕೊಳ್ಳೋದಕ್ಕೆ ರೂಮ್ಗಳಿವೆ. ಅಲ್ಲೆಲ್ಲ ನೋಡಿದೆ ಸರ್. ಇಲ್ಲಿ ಇದು ತುಂಬಾ ರೇರ್ ಆಗಿ ಪರ್ಫಾರ್ಮ್ ಮಾಡ್ತೀವಿ, ಇಲ್ದಿದ್ರೆ ನಮ್ಮ ಪ್ರಾಕ್ಟೀಸ್ ಗಳಿಗೆ ಬೇಕು. ನಾನು ಈ ತರದ ಸಾಣೆಹಳ್ಳಿಲಿ ಕೂಡ ನೋಡಿದಾಗ ಗಮನಿಸಿದೀನಿ ಸರ್. ಇದೆಲ್ಲ ಅಂದ್ರೆ ಮಧ್ಯ ಇದು ಮಾಡೋಂಥದ್ದು ರಿಹರ್ಸಲ್ಲು. ಹಿಂಗು ಕೆಲವು ಪ್ಲೇಗಳಾಗುತ್ತೆ, ಹಿಂಗ್ ಕೆಲವು ನಾಟಕ ಆಗುತ್ತೆ, ಹಿಂಗ್ ಕೆಲವು ನಾಟಕಗಳಾಗುತ್ತೆ. ಹಿಂಗೆ ಎಲ್ಲೆಲ್ಲಗಾರು ಏನಾದ್ರು ಥಿಯೇಟರ್ ಏನಾದ್ರು ನಡೀತಾ ಹೋಗ್ತಾ ಇರುತ್ತೆ. ವಿ ನೀಡ್ ಟು ಹ್ಯಾವ್ ಅ ಸ್ಪೇಸ್ ಲೈಕ್ ದಿಸ್. ಹಂಗಂದ್ರೆ ಈ ವೇದಿಕೆಯಲ್ಲಿ ಸಾಕಷ್ಟು ಪ್ರಯೋಗ ಆಗಿದೆ ಅಂದ್ರೆ ತುಂಬಾ ಆಗಿದೆ. ಇಲ್ಲಿ ನಮ್ದೇ ಆದ ಲೈಟಿಂಗ್ಗಳಿವೆ, ನಮ್ದೇ ಆದ ಸ್ಪೀಕರ್ಗಳಿವೆ, ನಮ್ದೇ ಆದ ವೆಹಿಕಲ್ಗಳಿವೆ. ನಾವೆಲ್ಲ ಸ್ವಲ್ಪ ಫುಲ್ ಸೆಲ್ಫ್ ಡಿಪೆಂಡೆಂಟ್ ಆಗಿದ್ದೀವಿ. ಇನ್ನು ಸ್ವಲ್ಪ ದಿನಗಳಲ್ಲಿ ನಮ್ದೊಂದು ಮ್ಯೂಸಿಕ್ ಸ್ಟುಡಿಯೋ ಸ್ಟಾರ್ಟ್ ಆಗುತ್ತೆ, ರಂಗಗೀತೆಗಳು ಮಾಡ್ತಾ ಹೋಗ್ತೀವಿ. ಒಟ್ಟಾರೆ ಶ್ರೀಪಾದ್ ಭಟ್ರು, ಶಶಿಧರ್ ಅಡಪ ಬಂದಿದ್ದಾರೆ ನೋಡಿ, ಗೆಳೆಯರು ಎಲ್ಲ ಮಾತಾಡೋಣ.
ಸರ್ ಈ ಪ್ರಯತ್ನಕ್ಕೆ ಎಷ್ಟು ದಿನಗಳನ್ನ ನೀವು ಸವಿಸಿದಿರಿ ಅಂತ, ವರ್ಷಗಳು ಸವಿಸಿದಿರಿ ಅಂತ? ಯಾಕಂದ್ರೆ ಆ ಚಿಗುರು ಇದ್ದೇ ಇರುತ್ತೆ, ಒಳಗಡೆ ಬೆಳಿತಾನೆ ಇರುತ್ತೆ. ತುಂಬಾ ವರ್ಷಗಳಿಂದ ತಲೆ ಒಳಗಿತ್ತು. ಹಾ, ಒಂದು 2 ವರ್ಷದ ಹಿಂದೆ ಕಟ್ಟಕ್ ಶುರು ಮಾಡಿದೆ. ಹ್ಞೂ ಸರ್. 1 ವರ್ಷಕ್ಕೆ ಮುಂಚೆ ಶುರುನೇ ಮಾಡಿಬಿಟ್ವಿ. ವೆರಿ ಗುಡ್. ಅದು ಹಿಂಗ್ ನಡೀತಾ ಹೋಗ್ತಾ ಇದೆ. ಅದು ಕೊರೋನಾ ಟೈಮಲ್ಲಿ ಸೃಷ್ಟಿಯಾಗಿದ್ದಂತದ ಹೌದು. ನೀವು ಕೊರೋನಾನಲ್ಲಿ ಸುಮ್ಮನೆ ಕೂತ್ಕೊಂಡು ಏನ್ ಮಾಡೋದಂತ ಗೊತ್ತಿಲ್ಲದೆ ಒಂದು ಟೆಂಟ್ ತಗೊಂಡು ನನ್ನ ಹೆಂಡತಿ ನಾನು ಸ್ವಲ್ಪ ಮೈಸೂರಿಗೆ ಹೋಗ್ತೀನಿ ಕಣೋ. ಸರ್ ನಾವು ಆ ಮನೆನ ಗಮನಿಸ್ದೆ ಬಂದ ತಕ್ಷಣ. ನಾನು ರಾಜಸ್ಥಾನಕ್ಕೆ ಹೋದಾಗ ಆ ರೀತಿಯ ಇದು ನೋಡ್ತಿದ್ದೆ. ನೀವೆಲ್ಲ ವೇಸ್ಟೇಜ್ ಯಾವುದು ವೇಸ್ಟ್ ಅಲ್ಲ. ಇವಾಗ ಈ ಕಲ್ಲಿನ ಬೆಂಚ್ಗಳು ಕೂಡ ಅಲ್ಲಿ ಕಲ್ಲು ಹೊಡಿತಿರ್ತಾರೆ, ಅವ್ರೇನೋ ಸ್ಲ್ಯಾಬ್ಸ್ ಮಾಡ್ತಿರ್ತಾರೆ. ಓಕೆ, ಈ ಬೆಂಚ್ ತರ ಇದೆ, ಹೊಡೆದ್ಬಿಟ್ಟು ನಾವು ಪಾಯಕ್ ಹಾಕ್ತಿವಿ ಸರ್, ಹಂಗೆ ಕೊಡಪ್ಪ ನಮ್ಗೆ ಬೆಂಚ್ಗಳಾಗತ್ತೆ. ಎಷ್ಟು ಅದ್ಭುತವಾಗಿ. ಅಂದ್ರೆ ಮರ ಗಿಡಗಳನ್ನ ಯಾಕೆ ಕಟ್ ಮಾಡ್ಬೇಕು, ಒಂದು ಕಿಟಕಿ ಬೇಕು ಅಂದ್ರೆ ಆಲ್ರೆಡಿ ಇರೋದನ್ನ ರೀಸೈಕಲ್ ಮಾಡೋದು ಒಳ್ಳೇದಲ್ವಾ? ನಿಜ ಸರ್, ನಿಜ ಸರ್. ಸೊ ಆಲ್ರೆಡಿ ಇರೋ ಹಳೆ ಮರಗಳನ್ನ ತಗೊಂಡ್ ಬಂದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತದ. ಹೌದು, ಅದು ಯಾರ್ದೋ ಕಿಟಕಿ ಆಗಿತ್ತು, ಅದಕ್ಕೊಂದು ಕತೆ ಇರುತ್ತೆ. ಹೌದು, ಕತೆಗಳೆಲ್ಲ ಇಂಪಾರ್ಟೆಂಟ್. ನೀವು ಮಕ್ಕಳಿಗೆ ರಂಗ ಚಟುವಟಿಕೆ ಜೊತೆ ಒಂದಿಷ್ಟು ಜಾಗೃತಿ ಮೂಡಿಸುವಂತ ಕಾರ್ಯಕ್ರಮ ಮಾಡ್ತಾ ಇದ್ದೀರಿ ಆಗ್ಲೇ ಹೇಳ್ತಾ ಇದ್ರಿ. ಅದ್ರೊಳಗಡೆನೆ ಇದೆ ಒಂದು ಕೊಕ್ಕರೆ ಮತ್ತೊಂದು ಆಮೆ ಕತೆ ಹೇಳಿದ್ರಿ ನೋಡಿ. ಆ ಕತೆ ಫಾರ್ ಎಕ್ಸಾಂಪಲ್ ನಾವು ಹೆಂಗ್ ನೋಡ್ತೀವಿ ಮಕ್ಕಳ ಸಾಹಿತ್ಯವನ್ನ, ಒಂದು ನಮ್ಮಲ್ಲಿ ಜನಪದದಲ್ಲಿ ಒಂದು ಕತೆ ಇದೆಯಪ್ಪ. ಒಂದು 2 ಕೊಕ್ಕರೆಗಳು ನೀರ್ ಕಮ್ಮಿ ಆಯ್ತು ಅಂತ ಇನ್ನೊಂದು ಕೆರೆ ಹೊಡ್ಕೊಂಡು ಹೋಗ್ಬೇಕಾರೆ ಒಂದು ವಾಚಾಳಿ ಆನೆ ತುಂಬಾ ನಾನು ಕರ್ಕೊಂಡು ಹೋಗಲ್ಲ, ಮಾತಾಡ್ತೀಯಾನೆ ಇಲ್ಲ ನಾನು ಮಾತಾಡಲ್ಲ. 2 ಕಡ್ಡಿ ಹಿಡ್ಕೊಂಡು ಅದನ್ನ ಹಿಂಗ್ ಕಚ್ಕೊಂಡು ಹಾರ್ತಾ ಅಭ್ಯಾಸ ಅಲ್ಲ ಮಾತಾಡಿ ಕೆಳಗೆ ಬಿದ್ದು ಸತ್ತೋಯ್ತು. ಕತೆ ಅಲ್ಲಿಗೆ ಮುಗೀತು. ಆದ್ರೆ ಅದನ್ನ ಕತೆ ನಾವು ಹೆಂಗ್ ನೋಡ್ತೀವಿ, ಸತ್ತಿದ್ದು ಆಮೆನಾ, ಯಾವ್ದು ಸತ್ತಿದ್ದಾಗಾದ್ರೆ ಈ ನಾಟಕದಲ್ಲಿ ಏನಾಗುತ್ತೆ ಮಾಡ್ತಾ ಮಾಡ್ತಾ ಅದು ಅರ್ಥ ಬೇರೆ. ಆ ಆಮೆ ಎದ್ದು ನಾನು ಸಾಯ್ಲಿಲ್ಲ, ನನ್ನ ಬೆನ್ನು ಗಟ್ಟಿ ಇದೆ, ನಾನು ಮಾತಾಡಿಂದ ಸಾಯ್ಲಿಲ್ಲ, ನೀವು ಮಾತಾಡದೆ ಇರೋದ್ರಿಂದ ನಿಮ್ ಕೆರೆ ಸತ್ತೋಯ್ತು, ಅದು ನೀರು ಸತ್ತೋಯ್ತು. ಹಾಗಾದ್ರೆ ನಾವು ನಮ್ಮ ಕೆರೆಯನ್ನ ನದಿಯನ್ನ ಯಾರಾದ್ರು ಕಲುಷಿತಗೊಳಿಸ್ತಿದ್ರೆ ಪ್ರಶ್ನಿಸ್ಬೇಕು. ಪ್ರಶ್ನಿಸದಿದ್ರೆ ನಮ್ಮ ಕೆರೆಗಳು ಸತ್ತೋಗುತ್ತೆ. ನಿಮ್ಮ ಧ್ವನಿನ ಹಾ ರೈಸ್ ಮಾಡಿ ಅಂದ್ರೆ ಮಕ್ಕಳಲ್ಲಿ ನಮಗೆ ಆ ತರದ ಒಂದು ಪ್ರಶ್ನಿಸುವ ಮನೋಭಾವನ ಬೆಳೆಸ್ಬೇಕಲ್ವಾ? 100% ಅರ್ಥ ಆಗ್ತಿದೆ. ಕರೆಕ್ಟ್. ಈಗ ಗೊತ್ತಿರೋರೇ ದೊಡ್ಡವರೇ ಧ್ವನಿ ಎತ್ತಲ್ಲ, ಇನ್ನು ಮಕ್ಕಳಿಗೂ ಅದೇ ಕಾನ್ಸೆಪ್ಟ್ ಹೇಳ್ಕೊಟ್ರೆ ಕಷ್ಟ. ಮತ್ತೆ ಇದು ನನ್ನ ಪೊಲಿಟಿಕಲ್ ಐಡಿಯಾಲಜಿ ಅಲ್ಲ ನಿರ್ದಿಗಂತ. ಬೇಸಿಕಲಿ ಮನುಷ್ಯ ಪ್ರಶ್ನಿಸ್ಬೇಕು, ಒಂದು ವೈಜ್ಞಾನಿಕವಾದ ಒಂದು ಸೈಂಟಿಫಿಕ್ ಟೆಂಪರ್ ಅನ್ನ ಬೆಳೆಸ್ಕೊಡ್ಬೇಕು ಅಲ್ವಾ? ಇದು ನಮ್ಮ ರೆಸ್ಟೋರೆಂಟ್, ಇದು ನಮ್ಮ ಅಡಿಗೆ ನಾವು ಮಾಡ್ಕೊಳ್ತೀವಿ, ನಮ್ಮ ತಟ್ಟೆಗಳು ನಾವೇ ತೊಳ್ಕೊಬೇಕು. ಇನ್ನೊಂದು ಇಲ್ಲಿ ಅಲ್ಲಿ ನೋಡ್ಕೊಂಡ್ ಬಂದೆ, ಸೊಪ್ಪುಗಳೆಲ್ಲ ನೀವೇ ಬೆಳೆಸೋದಕ್ಕೆ ಮಾಡ್ತೀರಿ, ಆ ಸೊಪ್ಪಿಂದಾನೇ ಅಡಿಗೆ ಆಗ್ತದೆ. ಹೌದು, ಅಲ್ಲಿಂದ ಸೊಪ್ಪಿನ ಅಡಿಗೆ ಆಗುತ್ತೆ, ನಮ್ಮ ಇದು ಬರುತ್ತೆ. ಅಲ್ಲಿ ನಾವೇ ಒಂದು ಇದನ್ನು ಇಟ್ಟಿದೀವಿ, ಇದು ನಮ್ಮ ರೆಸ್ಟೋರೆಂಟ್ ಸರ್. ಇದು ನಮ್ಮಲ್ಲಿ ಮಡಿಕೆ ಮಾಡ್ತೀವಿ, ಅಲ್ಲಿ ನಮ್ದೇ ಮಡಿಕೆಗಳನ್ನ ಅಂದ್ರೆ ತಯಾರು ಮಾಡ್ಬಿಟ್ಟು ನಮಗೆ ಬೇಕಾದ ಅಲ್ಲಿ ಅಂದ್ರೆ ಮಡಿಕೆ ಅಂದ್ರೆ ಇದು ಅದು ಒಂದು ಒಳ್ಳೆ ಆಕ್ಟಿವಿಟಿ, ಒಂದು ಫೋಕಸ್ಗೆ, ಒಂದು ಕ್ರಿಯೇಟಿವ್ ಎಲಿಮೆಂಟ್ಗೆ, ಒಂದು ತೊಡಗಿಸ್ಕೊಳ್ಳೋದಕ್ಕೆ. ಇಂಟರ್ನೆಟ್ ನಡೆಸೋದಕ್ಕಿಂತ ಈ ತರದ್ರಲ್ಲಿ ಚಂದ ಅಲ್ವಾ? ಸೊ ಮಣ್ಣಿನ ಗುಣ ಏನಂತಾನು ಗೊತ್ತಾಗತ್ತೆ ನಮಗೆ. ಸೊ ಈ ಆರಂಭದಲ್ಲಿ ನೀವು ಇಲ್ಲಿ ಬರುವಾಗ ನಿಮಗೆ ಒಂದು ಕಲ್ಪನೆ ಇರ್ತು ಮನಸ್ಸಲ್ಲಿ, ನಾನ್ ಮಾಡಿದ್ರೆ ಇದು ಅಂದ್ರೆ ಶುರು ಮಾಡ್ಕೋಬೇಕು. ಅದು ಆಗ್ತಾ 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 ಇನ್ನೊಂದಷ್ಟು ಹೊಸ ಕೀಗಳು ಬರ್ತಾ 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 ಇನ್ನೊಂದೇನೋ ಆಗ್ತಾ ಹೋಗುತ್ತೆ. ಇಲ್ಲಿ ಸರ್ ನೈಸ್ ಸರ್ ಮಾಡಿದ್ದಾರೆ. ಇದು ವೀಲು ಈ ತರ ಮಡಿಕೆನಾ ಸರ್? ಏನೇನೋ ಮಾಡ್ಬೋದು, ಅದು ಬರ್ತಾ 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 ಆಗುತ್ತೆ. ಅದೊಂದು ಇವಾಗ ತುಂಬಾ ಈಸಿಯಾಗಿ ಒಂದು ಮೆಷಿನ್ ಸಿಗುತ್ತೆ ಈಗ. ಓಕೆ, ಸೊ ದೇ ಗೆಟ್ ಇನ್ವಾಲ್ವ್ಡ್ ಇನ್ ಇಟ್. ಇಲ್ಲಿ ನೀವು ಮಣ್ಣು ತಗೊಂಡ್ಬಿಟ್ಟು ಇಲ್ಲಿದೇನೆ ರೆಡಿ ಮಾಡಿ ಅದೊಂದು ಮಣ್ಣಿನ ಜೊತೆ ಒಂದು ಸಂಭಾಷಣೆ ಅಲ್ವಾ, ಪ್ರಕೃತಿ ಜೊತೆ ಸಂಭಾಷಣೆ. ಇಲ್ಲಿ ಬೇರೆ ಬೇರೆ ಹಕ್ಕಿಗಳು ಬರುತ್ತೆ, ಅದರ ಸೈಲೆನ್ಸ್ ಅನ್ನ ಕೇಳೋದು. ಸೊ ಕೃಪಾಕರ್ ಸೇನಾನಿಯವರು ಬಂದಾಗ ಮಕ್ಕಳಿಗೆ ಈ ಮರ ಯಾವುದು, ಈ ಗಿಡ ಯಾವುದು, ಇದ್ರ ಜಾತಿ ಏನು, ಆ ಹಕ್ಕಿ ಯಾಕೆ ಇಲ್ಲಿಗೆ ಬರುತ್ತೆ, ಚಿಟ್ಟೆಗಳೇನ್ ಮಾಡ್ತಿವೆ, ಇಲ್ಲಿ ದುಂಬಿಗಳೇನ್ ಮಾಡ್ತಿವೆ, ಇಲ್ಲಿರೋ ಕ್ರಿಮಿಕೀಟಗಳು, ಅಂದ್ರೆ ನಾವಷ್ಟೇ ಅಲ್ವಲ್ಲ ಈ ಪ್ರಪಂಚದಲ್ಲಿರೋದು. ನಾವು ಎಷ್ಟೋ ಜೀವ ಸಂಕುಲ್ ನಾವು ಒಂದು ಅನ್ನೋ ಒಂದು ಫೀಲ್ ನಾವು, ಅದು ಇಲ್ಲ ಬರೀ ನಾವು ಮನುಷ್ಯ ಅನ್ಕೊಂಡು ಓಡಾಡೋದಲ್ಲ. ಸೊ ಈ ತರದ ಒಂದು ಸ್ಪೇಸ್ ನಲ್ಲಿ ಆ ಸಂಭಾಷಣೆ ನಡೆಯೋದು, ಆ ಮಾತುಕತೆ. ನದಿ ತೀರ ಇದೆ ಇಲ್ಲಿ. ಅದನ್ನ ಅದ್ರ ಬಗ್ಗೆ ಮಾತಾಡ್ಬೇಕು ಸರ್, ಯಾಕಂದ್ರೆ ಆ ನದಿನ ಎಲ್ಲೂ ಕೂಡ ಬೇರೆ ಕಡೆ ಹೋಗದಂಗೆ ನೀವು ಇಲ್ಲೇನೆ ನಾವು ನದಿ ತೀರದಲ್ಲಿ ಯಾವ ಪರ್ಮನೆಂಟ್ ಕನ್ಸ್ಟ್ರಕ್ಷನ್ ಮಾಡಬಾರ್ದು, ಅದನ್ನ ಉಳಿಸ್ಕೊಳ್ಬೇಕು ಅಲ್ವಾ? ಅದಕ್ಕೆ ನಾವು ಅಲ್ಲಿ ಹತ್ರ ಏನು ಬೆಳೆ ಮಾಡಕ್ ಹೋಗಲ್ಲ, ಅದನ್ನ ನೀಟ್ ಮಾಡಿ ಅಲ್ಲೊಂದು ಕಲ್ಲುಗಳು ಸೋರ್ ಹಾಕ್ದಂಗೆ ನದಿ ಅದರ ಪಾಡಿಗೆ ಹರಿತಾ ಇರ್ತದೆ. ಆ ನೀರನ್ನ ಹೊಲಗಳಿಗೂ ಬಳಸಬಹುದು, ಹೊಲಗಳು ಕೂಡ ಅದನ್ನು ಬಳಸ್ಕೊಳ್ತಾ ಹೋಗ್ತಾರೆ. ನಮ್ಮ ನದಿಯೊಳಗೆ ಹಸಿ ಕಸ ಆಗದೆ ನಾವು ಕ್ಲೀನ್ ಆಗಿ ಇಟ್ಕೊಳ್ಳೋದು,
ನಮ್ಮ ಜವಾಬ್ದಾರಿ ಅಲ್ವಾ ಅದು. ಕರೆಕ್ಟ್. ಆಮೇಲೆ ಇಲ್ಲಿ ನೀವು ಈ ರಂಗ ಚಟುವಟಿಕೆ ಜೊತೆಗೆ ಒಂದಿಷ್ಟು ಪರಿಸರ ಪ್ರಜ್ಞೆನೂ ಬೆಳೆಸ್ಕೊಂಡ್ರೆ ನೀವು, ಅಂದ್ರೆ ಮೊದ್ಲಿಂದನೂ ಇತ್ತು, ಈಗ ಅಡಿಕೆ ಗಿಡಗಳನ್ನೆಲ್ಲ ಹಾಕಿದ್ರಿ ಸರ್. ಏನಾಗುತ್ತೆ, ಕಬ್ಬಿತ್ತು ಅಲ್ಲ ಅನ್ಸುತ್ತೆ. ಕಬ್ಬು ತುಂಬಾ ಇತ್ತು, ಅದನ್ನ ತೆಗೆದೆ. ಇವಾಗ ನಾನು ಕಬ್ಬು ಅಡಿಕೆ ಬೆಳೆಸಿದಷ್ಟೇ ಮುಖ್ಯ ಅಲ್ಲ, ಹಾ, ಪಕ್ಕದಲ್ಲಿರೋರೊಂದು ಇನ್ಸ್ಪೈರ್ ಆದ್ರೆ ಈಗ ಓಕೆ. ನಿಮ್ಮ ಅವ್ರು ಹೇಳ್ಬಿಡಿ, ಏನು ಮಣ್ಣನ್ನು ಯಾಕೆ ಹಾಳು ಮಾಡ್ತೀರಿ ಅಷ್ಟೊಂದು ಪೆಸ್ಟಿಸೈಡ್ಸ್ ಹಾಕಿ, ಓಕೆ, ಆಗಲೇ ನೀರಿನ ಕೊರತೆ ಇದೆ, ಅಷ್ಟು ನೀರುಗಳು ನಿಮ್ಗೆ ಯಾಕೆ ಬೇಕು? ಯಾಕೆ ಬೇಕು? ಒಬ್ಬ ರೈತ ಅಂದಮೇಲೆ ನಿನಗೆ ಬೇರೆ ಬೇರೆ ಚಿಕ್ಕ ಚಿಕ್ಕ ಬೆಳೆಗಳನ್ನು ಬೆಳಿ, ಕಬ್ಬು ಬೆಳಿ, ಬಾಳೆ ಬೆಳಿ, ಹಸಿಮೆಣಸಿನಕಾಯಿ ಬೆಳಿ, ತರಕಾರಿಗಳು ಬೆಳಿ. ಪ್ರತಿ ತಿಂಗಳು ಏನಾದ್ರು ದುಡ್ಡು ಓಡಾಡ್ತಾ ಇರ್ತದೆ ನಿನ್ನ ಕೈನಲ್ಲಿ. ಸರ್ ಇದೊಂದು ಗಮನಿಸ್ತೆ ಸರ್, ಪ್ರತಿ ಇದ್ರಲ್ಲೂ ಕೂಡ ನೀವು ವೇಸ್ಟೇಜ್ ನ ತಂದು ಅದ್ಭುತವಾಗಿ, ಅದೊಂದು ದ್ವಾರ ಬೇಕಲ್ಲ, ಎಲ್ಲವೂ ಟಕ್ಕ ನನಗೆ ಏನ್ ಕಟ್ಟಿದ್ರು ಸಡನ್ ಆಗಿ ಓಪನ್ ಆಗಬಾರ್ದು, ಎಲ್ಲವೂ ಬೇರೆ ಬೇರೆ ಬಾಗಿಲುಗಳಾಗಿರ್ಬೇಕು. ಅಲ್ಲೇ ನಮ್ಗೆ ಇಲ್ಲೊಂದು ಊರಿದೆ ನಮ್ಮ ಶ್ರೀರಂಗಪಟ್ಟಣದಲ್ಲಿ, ಅಲ್ಲಿ ಈ ಹಳೆ ಎಲ್ಲ ಮಾರ್ತಾರೆ. ಓಕೆ, ಸೊ ಆ ಕಡೆ ಹೋದಾಗೆಲ್ಲ ಒಂದೇ ತಗೊಂಡ್ಬರೋದು ನಾನು, ಏನಾದ್ರು ಕಟ್ಬೇಕಾರೆ ಅದನ್ನು ಒಲೆ ಯೂಸ್ ಮಾಡ್ತಾರೆ. ಅದನ್ನೊಂದು ಇಟ್ಟರೆ ಏನೋ ಒಂದು ನೆನಪಾಗುತ್ತೆ ನೋಡಿ. ಇಲ್ಲಿ ಪ್ರತಿ ಒಂದನ್ನು ಕೂಡ ಇಲ್ಲಿ ಮೆಸೇಜ್ ಜೊತೆಗೆ ಜಾಗೃತಿ ಮೂಡ ಅಂತ ಕೂಡ ಇದೆ ಸರ್. ನಾವು ಎಲ್ರಿಗೂ ಪಾಠ ಮಾಡಬಾರ್ದು, ಬದುಕು ತೋರಿಸ್ಬೇಕು. ಎಸ್ ಸರ್, ಎಸ್ ಸರ್. ಅಂದ್ರೆ ಪ್ರಕಾಶ್ ರಾಜ್ ಮನೋಭಾವ ಬೇರೆನೇ ಇದೆ. ಬಹಳಷ್ಟು ಜನಗಳಿಗೆ ಪ್ರಕಾಶ್ ರಾಜ್ ಬರೋ ಸೋಷಿಯಲ್ ಮೀಡಿಯಾದಲ್ಲಿ ಮಾತಾಡ್ತಾರೆ, ಇನ್ನೊಂದೇನೋ ಮಾಡ್ತಾರೆ, ಅದಲ್ಲ, ಇದು ನಿಜವಾದಂತ ಪ್ರಕಾಶ್ ರಾಜ್. ಅದು ನಿಧಾನಕ್ಕೆ ಅರ್ಥ ಆಗುತ್ತಲ್ಲ, ಒಂದೇ ಸಲ ಬನ್ನಿ ಮಳೆ ಬರ್ತಾ ಇದೆ ಕೂತ್ಕೊಂಡು. ಇಲ್ಲಿ ನಮಗೆ ಸಂಜೆ ಕೂತ್ಕೊಂಡು ಇಲ್ಲಿ ಯೋಗ ಮಾಡ್ತಿರ್ತಾರೆ. ಓ, ಯೋಗ ಹಸಿರು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ, ಮಾತಾಡ್ತಿರ್ತೀವಿ, ಒಂದಷ್ಟು ಕ್ಲಾಸ್ಗಳು ನಡೀತಾ ಇರುತ್ತೆ. ಓಕೆ, ನದಿಯಲ್ಲಿ ನದಿ ಅದ್ಭುತ. ಇಂಥ ನೇಚರ್ ಅಲ್ಲಿ ನೀವು ಜಾಗನ ಹುಡುಕಿ ಮಾಡಿದಿರ ಅನ್ನೋದು ಅದೇ ಅದ್ಭುತ ಸರ್. ಸರ್ ಟೋಟಲ್ ವಿಸ್ತೀರ್ಣ ಎಷ್ಟಿದೆ ಸರ್ ಇದು? 5.5 ಎಕರೆ. 5.5 ಎಕರೆ ಇದೆ. ಸೊ ಬಹುತೇಕ ಇದೇ ಚಟುವಟಿಕೆಗೆ ಬಳಸ್ತಾ ಇದ್ದೀರಾ ಅಥವಾ ಬೇರೆ ಏನಿದೆ? ಈಗ ಸದ್ಯಕ್ಕೆ ಇಷ್ಟೇ. ಮುಂದಿನ ಯೋಜನೆಗಳೇನಾದ್ರು? ಸಾಕಲ್ಲ, ಇದು ಇನ್ನೇನು ದುಡಿಬೇಕು ನಮ್ಮ ತೋಟದಲ್ಲಿ. ನಂದೊಬ್ಬಂದೇ ತೋಟ ಅನ್ನೋದಕ್ಕಿಂತ ನಮ್ಮೆಲ್ಲರೂ ತೋಟ. ಅಂದ್ರೆ ಪ್ರಕಾಶ್ ರಾಯ್ ಅವರು ಪ್ರಭಾಷಣರು ಸಾಕಷ್ಟು ಬ್ಯುಸಿ ಇರ್ತಾರೆ, ಇದಕ್ಕೆ ಟೈಮ್ ಹೇಗೆ ಕೊಡ್ತಾರೆ ನೋಡಿ? ಇಂಗ್ಲೀಷ್ನಲ್ಲಿ ಒಂದು ಮಾತಿದೆ, ಯಾವಾಗಲೂ ನಾನು ಹೇಳ್ತಿರ್ತೀನಿ, ಬಿಸಿಯೆಸ್ಟ್ ಮ್ಯಾನ್ ಆನ್ ದಿಸ್ ಅರ್ತ್ ಇಸ್ ದ ಒನ್ ಹೂ ಹ್ಯಾಸ್ ಲಿಟಲ್ ಮೋರ್ ಟೈಮ್. ತುಂಬಾ ಬ್ಯುಸಿ ಆಗಿರೋ ವ್ಯಕ್ತಿಗೆ ಇನ್ನೊಂದು ಸ್ವಲ್ಪ ಟೈಮ್ ಇರುತ್ತೆ, ಸೋಂಬೇರಿಗಳಿಗಿರಲ್ಲ. ಮನುಷ್ಯನ ಸಾಧ್ಯತೆಗಳು ಬಹಳ ಇದೆಯಲ್ಲ ಅಲ್ವಾ? ಎಲ್ಲದರಲ್ಲೂ ಬ್ಯುಸಿ ಆಗಿರ್ಬೇಕು. ಒಬ್ಬ ಗಂಡನಾಗಿ, ಒಬ್ಬ ತಂದೆಯಾಗಿ, ಒಬ್ಬ ಮಗನಾಗಿ, ಒಬ್ಬ ರೈತನಾಗಿ, ಒಬ್ಬ ಪ್ರಜೆಯಾಗಿ, ಒಬ್ಬ ನಟನಾಗಿ, ಎಷ್ಟು ಪಾತ್ರಗಳನ್ನು ನಾವು ಮಾಡ್ತೀವಿ, ಮಾಡ್ಬೇಕಷ್ಟೇ. ಪ್ರಕಾಶ್ ರಾಯ್ ಅವರು ಯಾವಾಗಲೂ ಒಂದಿಷ್ಟು ಏನು ಸೋಷಿಯಲ್ ಮೀಡಿಯಾದಲ್ಲಿ ಮಾತುಗಳಿಗೆ ಸಿಗ್ತಾ ಇರ್ತಾರೆ. ಹೌದು, ಏನೋ ಒಂದು ಪೋಸ್ಟ್ ಮಾಡಿದ್ರು, ಈಗ ಎಲ್ಲಪ್ಪ ನಾನು ಇಷ್ಟು ಮಟ್ಟಕ್ಕೆ ಬೆಳೆದಾಯ್ತು, ಮಾಡಿದ್ದಾಯ್ತು, ನನಗೆ ಯಾಕೆ ಬೇರೆದು ಅನ್ನೋ ಥರದ್ದು ಇರಲ್ಲ ಅನ್ನೋ ಹೊರಗಡೆಯಿಂದ ಮಾತುಗಳು, ಟೀಕೆ ಟಿಪ್ಪಣಿಗಳಿಗೆ ಸುಮ್ಮನೆ ವಿನಾಕಾರಣ ಗುರಿ ಆಗ್ತಾ ಇರ್ತಾರೆ. ನೋಡಿ, ದೇಹಕ್ಕೆ ಗಾಯ ಆದರೆ ನಾವು ಸುಮ್ಮನಿದ್ರು ವಾಸಿ ಆಗ್ಬಿಡುತ್ತೆ, ಆದರೆ ದೇಶಕ್ಕೆ ಗಾಯ ಆದರೆ ನಾವು ಸುಮ್ಮನಿದ್ದಷ್ಟು ಜಾಸ್ತಿ ಆಗುತ್ತೆ. ಕರೆಕ್ಟ್ ಸರ್, ಈ ಮಾತು ಇರಲೇಬೇಕು. ನನಗೆ ತೊಂದರೆ ಇಲ್ಲ, ನಾನು ಗೆದ್ದೆ, ಓಕೆ, ಹಸಿವಿಲ್ಲದೆ ಬದುಕ್ಬೋದು ನಾನು, ಸೊತ್ತಿದೆ, ಎಲ್ಲ ಇದೆ. ನನ್ನ ಸಮಾಜಕ್ಕೆ ಕಷ್ಟ ಆಗ್ತಿದ್ದಾಗ ನಾನು ಧ್ವನಿ ಎತ್ತಬೇಕು. ಒಬ್ಬ ನಟನಾಗಿ ನಾನು ಬೆಳೆದೆ, ಇಷ್ಟೊಂದು ಜನ ಯಂಗ್ಸ್ಟರ್ಸ್ ಬೆಳೆಸ್ಬೇಕು ಕುತ್ಕೊಂಡ್ರೆ ಹೆಂಗೆ? ನಾನು ಅದು ಜವಾಬ್ದಾರಿ ಕೂಡ. ಯಾಕಂದ್ರೆ ನನ್ನನ್ನು ಬೆಳೆಸೋಕೆ ಸಾಕಷ್ಟು ಜನ ಬೆಳೆಸಿದ್ರಲ್ಲ. ಒಂದು ಒಳ್ಳೆ ಪದ್ಯ ಇದೆ ತಮಿಳಿನಲ್ಲಿ, ದೀಪತ್ತೈ ಒಣಂಗಿನಾರ್ ಮಕ್ಕಳು ತೀಕುಚ್ಚಿಯ ಒಣಂಗಿನಾನ್ ಕಿತ್ತನ್ ಏನೆಂಡ್ರು ಕೇಟೇನ್ ಎರಿವದ ವಿಡ ಏಟ್ರಿ ಅದು ಉಯರ್ந்தದಲ್ಲವ. ಅಂದ್ರೆ ಹೊತ್ತಿ ಉರಿತಿರೋ ದೀಪವನ್ನು ನಮಸ್ಕಾರ ಮಾಡಿದ್ರು ಜನ, ಅದನ್ನ ಹೊತ್ತಿಸಿದ ಬೆಂಕಿ ಕಡ್ಡಿಯನ್ನ ನಮಸ್ಕಾರ ಮಾಡಿದ ಈ ಕವಿ. ಯಾಕೆ ಅಂತ ಕೇಳಿದ್ರೆ, ಹೊತ್ತು ಉರಿಯೋದಕ್ಕಿಂತ ಹೊತ್ತಿಸಿದ್ದು ದೊಡ್ಡದಲ್ವಾ ಅಂತ. ನಮ್ಮನ್ನು ಎಷ್ಟೋ ಜನ ಹೊತ್ತಿಸಿದ್ದಾರೆ. ಕೆ ಬಾಲಚಂದ್ರ ಇರ್ಬೋದು, ತೇಜಸ್ವಿ ಇರ್ಬೋದು, ರಂಗಭೂಮಿ ಇರ್ಬೋದು, ಎಷ್ಟೋ ಜನ. ಅವ್ರಿಗೆ ವಾಪಸ್ ಕೊಡೋಕ್ಕಾಗತ್ತ? ನಾನು ಅವರು ನನ್ನನ್ನು ಬೆಳೆಸಿದ ಆ ಗುಣವನ್ನು ನಾನು ಇನ್ನೊಬ್ಬರನ್ನ ಬೆಳೆಸ್ಬೇಕು. ಹಂಗಾಗ್ತಾ ಹೋಗಿ. ಹಾಗೆ ಇವತ್ತು ರಾಜಕಾರಣ ಇರಲಿ, ಇನ್ನೊಂದಿರಲಿ, ನನಗೊಂದು ವೇದಿಕೆಯನ್ನು ಕೊಟ್ಟ ಮೇಲೆ ನಾವು ಜನರಿಗೆ ಏನಾದ್ರು ತೊಂದರೆ ಆಗ್ತಿದ್ದಾಗ ನನ್ನ ನಂಬಿಕೆಯನ್ನು ನಾನು ಹೆದರದೆ ಹೇಳಬೇಕು, ಧ್ವನಿಯಾಗಿ. ಕೆಲವರಿಗೆ ಒಂದು ಇನ್ನೂ ಇರಲಿ, ಕೆಲವರಿಗೆ ಅದು ಇಷ್ಟ ಆಗಲ್ಲ. ಯಾಕಂದ್ರೆ ಅದು ಇಷ್ಟ ಎಲ್ಲಿ ಸತ್ಯ ಇರುತ್ತೋ ಇರಲಿ, ಅವರು ನಮ್ಮವರೇ ತಾನೆ. ಅವ್ರು ಬದಲಾಗೋವರೆಗೂ ಮಾತಾಡ್ತಿರ್ತೀನಿ. ಅಂದ್ರೆ ಪ್ರಕಾಶ್ ರಾಯ್ ಅವರು ರೈಟು ಲೆಫ್ಟು ಅವೆಲ್ಲೂ ಪಕ್ಕಕ್ಕಿಡೋಣ,
ಸರಿ ತಪ್ಪುಗಳ ಬಗ್ಗೆ ಮಾತ್ರ ಮಾತಾಡ್ತಾರೆ. ಮಾತಾಡ್ಲಿ. ಹಾ, ಅಲ್ಲ, ಪ್ರತಿಯೊಬ್ಬರಿಗೂ ಅಭಿಪ್ರಾಯ ಇದೆಯಲ್ಲ, ನಿನ್ಗೆ ಯಾಕೆ ಅದು ಅಂತಾರೆ. ಓಕೆ. ಇವಾಗ ನಿನ್ನೆ ಪಾಪ ಅಪರ್ಣ ಅವರು ತೀರ್ಕೊಂಡ್ರು. ಹೌದು. ಅಪರ್ಣ ಅವ್ರು ತೀರ್ಕೊಂಡ್ರು. ನನ್ನ ಭಾವಪೂರ್ವ ಶ್ರದ್ಧಾಂಜಲಿ. ನಿನ್ನ ಅದಮ್ಯ ಅಪೂರ್ವವಾದ ಕನ್ನಡದ ಪ್ರೀತಿಗೆ ಅದು ಜೀವನೋತ್ಸವ ಆಗುತ್ತೆ. ನಿಂಗೇನು ಬೇರೆ ಕೆಲಸ ಅಲ್ವಾ? ಓ, ಇದು ಅಂದ್ರೆ ಅದಕ್ಕೂ ನೀನ್ ಯಾರು ಹೇಳಕ್ಕೆ ಕುಂಕುಮ. ಅಂದ್ರೆ ಸರಿ ಅವ್ರು ಇರ್ತಾರ್ರಿ, ಏನ್ ಮಾಡಕ್ಕಾಗತ್ತೆ. ಅದನ್ನ ಓದ್ದವ್ರು ಇನ್ನೊಬ್ರು ಅನ್ಕೊಳ್ತಾರೆ, ನೋಡು ಅವ್ನ್ ಯಾರು ಅಂತ ಅವ್ರಿಗೆ ಗೊತ್ತಾಯ್ತು, ಜನಕ್ಕೆ ಗೊತ್ತಾಯ್ತು. ಕರೆಕ್ಟ್ ಕರೆಕ್ಟ್. ಸುಮ್ನೆ ನಾನು ಹಲೋ ಅಂದ್ರೆ ನೀನ್ ಯಾರು ಹಳ ಹೇಳಕ್ಕೆ ಅಂತಾರೆ. ಎಲ್ಲ ಒಂದ್ ಕಡೆ ಒಂದ್ಸಲ ಇಳಿದ ಮೇಲೆ ಅದಕ್ಕೆಲ್ಲ ರೆಡಿ ಇರ್ಬೇಕು. ಕರೆಕ್ಟ್ ಸರ್, 100%. ಅದನ್ನ ಎದುರಿಸ್ತಾ ಇದ್ದೀರಿ ಕೂಡ ನೀವು. ಅದೇ ಇಂಪಾರ್ಟೆಂಟ್. ಯಾಕಂದ್ರೆ ಯಾರೇನು ಮಾತಾಡ್ತಾರೆ ಅದಕ್ಕೊಂದು ಉತ್ತರ ಕೊಡ್ತೀರ ಅಲ್ಲೇ ಸ್ಪಾಟ್ ಅಲ್ಲಿ. ಆಮೇಲೆ ಕೆಲವು ತೊಂದರೆ ಮಾಡ್ತಾರೆ, ಇಡಿ ರೇಡ್ ಮಾಡ್ತಾರೆ, ಇನ್ಕಮ್ ಟ್ಯಾಕ್ಸ್ ಕರೆಕ್ಟ್ ಆಗಿದ್ರೆ ನಮ್ಗೆ ಯಾಕೆ ಎದುರ್ಕೋಬೇಕು? ನಾವು ಕರೆಕ್ಟ್ ಆಗಿದ್ರೆ ಯಾರಿಗೆ ಯಾಕೆ ಎದುರ್ಬೇಕು? ನಿಜ, 100%. ಸರ್, ಈಗ ಭಾರತೀಯ ಚಿತ್ರರಂಗದಲ್ಲಿ ಪ್ರಕಾಶ್ ರೈ ಅವರ ಸ್ಥಾನನೇ ಬೇರೆ. ಸೊ ಇಷ್ಟೆಲ್ಲ ನಡುವೆನೂ ಕೂಡ ಯಾಕೆ ಈ ಬೇರೆ ಉಸಾಬರಿ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಇರ್ಲಿ, ನನಗೆ ಬೇಕಪ್ಪ. ಟೀಕೆ ಟಿಪ್ಪಣಿಗಳು ಯಾಕೆ ಅವರಿಗೆ? ಮಾಡ್ಬೇಕು. ರಾಜಕಾರಣ ಮಾಡ್ತೀರಾ, ಬಂದ್ ಮಾಡ್ರಿ, ರಾಜಕಾರಣ ಗೊತ್ತಾಗುತ್ತೆ. ರಾಜಕಾರಣ ಅನ್ನೋದು ನೀವು ರಾಜಕೀಯ ಪಕ್ಷದಲ್ಲಿದ್ದ ರಾಜಕಾರಣ ಮಾಡ್ಬೇಕೆ? ಕರೆಕ್ಟ್. ಎಲ್ಲಿ ಬೇಕಾದ್ರೂ ಅವರೆಲ್ಲ 5 ವರ್ಷಕ್ಕೆ ಒಂದ್ಸಲ ಇರೋರು, ನಾವು ಪರ್ಮನೆಂಟ್. ರಾಜಕಾರಣ ಮಾಡ್ಬೇಕಾಗಿರೋದು ನಾವು, ರಾಜಕೀಯ ಪ್ರಜ್ಞೆ ಬೆಳೆಸ್ಕೊಳ್ಬೇಕಾಗಿರೋದು ನಾವು. ನಮ್ ದುಡ್ಡಲ್ಲಿ ದೇಶ ನಡೀತಿರೋದು. ನಾನ್ ಟ್ಯಾಕ್ಸ್ ಕಟ್ತಿದ್ದೀನಿ, ನಾನ್ ಪ್ರಶ್ನೆ ಕೇಳ್ಬೇಕಾ, ಅವ್ನಿಗೆ ಎದ್ಕೊಂಡು ಕೂತ್ಕೋಬೇಕಾ? ನಾವು ಟ್ಯಾಕ್ಸ್ ಕಟ್ತೀವಿ. ನಾವು ಪ್ರಧಾನಮಂತ್ರಿ ಆಗ್ಲಿ, ಮುಖ್ಯಮಂತ್ರಿ ಆಗ್ಲಿ, ಯಾರೇ ಆಗ್ಲಿ, ಅವ್ರ ಗಾರ್ಡ್ ಕಾಸು ಕೊಡ್ತಿರೋದು ನಮ್ ದುಡ್ಡು, ಅವ್ರ ಊಟ ನಮ್ದು, ಹೊಟ್ಟೆ ನಮ್ದು, ಅವ್ರ ಸೆಕ್ಯೂರಿಟಿ ನಮ್ದು. ನಮ್ ದುಡ್ಡಲ್ಲಿ ನಡೀತಿದ್ರೆ ಅದನ್ನ ಸರಿಯಾಗಿ ನಡೆಸ್ತಿದ್ರೆ ಪ್ರಶ್ನೆ ಕೇಳಲೇಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಅವ್ರೇನ್ ರಾಜವಂಶಸ್ತ್ರೆ ಅವ್ರ ಮನೇನ್ ತಗೊಂಡ್ ಬಂದ್ರ? ನಮ್ ದುಡ್ಡ್ರಿ, ಅದು ನಮ್ ದುಡ್ಡು, ನಾವು ದೊಡ್ಡವರು, ಪ್ರಶ್ನೆ ಮಾಡೋ ಹಕ್ಕಿದೆ. ಪ್ರಜಾಪ್ರಭುತ್ವದಲ್ಲಿ ಬಲ ಅನ್ನೋದು ಇಲ್ಲಿಂದ ಹಿಂಗೆ ಮೇಲಿಂದ ಕೆಳಗಲ್ಲ ಅಲ್ವೇ? ಅದನ್ನ ಎರ್ಲಿಕ್ಕೆ ನೀನ್ ಅವನ್ ಯಾರು ಪ್ರಶ್ನೆ ಮಾಡ್ಬೇಕಂದ್ರೆ, ಯಾರಪ್ಪ ಅವನು 5 ವರ್ಷಕ್ಕೊಂದ್ಸಲ ಬರೋನು, ಅವ್ನು ಸರಿಯಾಗಿ ಕೆಲಸ ಮಾಡ್ತಿದ್ರೆ, ಒಂದು ಸೇತುವೆ ಸರಿಯಾಗಿ ಕಡ್ದಿದ್ರೆ, ರಸ್ತೆ ಸರಿಯಾಗಿ ಕಡ್ದಿದ್ರೆ, ನನ್ನ ದುಡ್ಡನ್ನ ಯಾಕೆ ವೇಸ್ಟ್ ಮಾಡ್ತಿದ್ಯಾ ಅಂತ ಕೇಳ್ತೀನಿ ನಾನು, ಅಲ್ವೇ? ನಿನಗೆ ಧರ್ಮ ಗಿರ್ಮ ಯಾಕೆ ಮಾತಾಡ್ತೀಯ ನೀನು? ನಿನಗೆ ಆಡಳಿತ ಮಾಡೋರು ಧರ್ಮ ಮಾಡಕ್ಕೆ ಯಾರು ಹೇಳಿದ್ರು? ಅದಕ್ಕೆ ನೀನ್ ಬರೋಕ್ ಮುಂಚೆ ದೇವಸ್ಥಾನಗಳಿರ್ಲಿಲ್ವೇ ಇಲ್ಲಿ ದೇಶದಲ್ಲಿ? ಜೀರ್ಣೋದ್ಧಾರ ಮಾಡ್ಕೊಂತಿರ್ಲಿಲ್ವೇ? ಅದು ಪರ್ಸನಲ್ ನಮ್ದದ. ನೀನ್ ಅದನ್ನ ಬಿಟ್ಬಿಟ್ಟು ಮಕ್ಕಳಿಗೆ ವಿದ್ಯಾಭ್ಯಾಸದ ಬಗ್ಗೆ ಮಾತಾಡು, ಶಾಲೆಗಳ ಬಗ್ಗೆ ಮಾತಾಡು, ಸವಲತ್ತುಗಳ ಬಗ್ಗೆ ಮಾತಾಡು. ನಾನು ಜಾಸ್ತಿ ದುಡಿತೀನಿ, ನಾನು ಜಾಸ್ತಿ ಟ್ಯಾಕ್ಸ್ ಕಟ್ತೀನಿ. ಯಾಕೆ ಕಟ್ತೀನಿ ನಾನು? ಅಭಿವೃದ್ಧಿ ದುಡಿದೇ ಇರೋರಿಗೋಸ್ಕರ ನಾನು ಹಂಚ್ಕೋಬೇಕು. ನನ್ನ ದೇಶದಲ್ಲಿ ನನ್ನ ಇನ್ನೊಬ್ಬ ಪ್ರಜೆಗೆ, ಎಲ್ಲೋ ಮಿಜೋರಂನಲ್ಲಿರೋನು, ಉತ್ತರಾಖಂಡ್ನಲ್ಲಿರೋನು, ಆ ರಾಜ್ಯ ಸ್ವಲ್ಪ ಹಿಂದುಳಿದಿದೆ, ಅಲ್ಲಿಯ ಜನ ಹಿಂದುಳಿದಿದ್ದಾರೆ, ಅಲ್ಲಿಯ ಮಕ್ಕಳಿಗೆ ಶಾಲೆ ಕಟ್ಟಕ್ಕೆ ನಾನು ಉಳ್ಳವನಾದ್ದರಿಂದ ನಾನು ಟ್ಯಾಕ್ಸ್ ಕಟ್ಬೇಕು. ಆ ದುಡ್ಡು ನೀನು ಆ ಕೆಲಸ ಮಾಡದೆ ಬೇರೆ ಕೆಲಸ ಮಾಡಿದ್ರೆ, ಗೊತ್ತಾಯ್ತು, ಮೆರವಣಿಗೆ ಮಾಡ್ಕೊಂಡು ಓಡಾಡಿದ್ರೆ ನೀನು ತಪ್ಪಲ್ಲ. ಅದನ್ನ ಪ್ರಶ್ನೆ ಮಾಡಬಾರ್ದು ಅಂದ್ರೆ ಹೆಂಗದು? ನಿನಗೆ ಯಾಕೆ ಇಲ್ಲದ ಉಸಾಬರಿ ಅಂದ್ರೆ ನನ್ ದುಡ್ಡು ನಂದ ಅಂತ ಮಾತ್ರ ನೀನ್ ಯಾರು ಯಾಕೆ ಹೇಳಕ್ಕೆ? ಮೆರವಣಿಗೆ ಕೂಡ ನಮ್ಮ ದುಡ್ಡೇನೆ ಅಲ್ವಾ? ಅಲ್ವೇ? ಅದನ್ನ ಯೋಚನೆ ಮಾಡ್ಬೇಕು.